ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರದ ಬಗ್ಗೆ ಹೇಳ್ತೀನಿ. ಈ ಮಂತ್ರ ನಿಮ್ಮ ಜೀವನದಲ್ಲಿ ಖಂಡಿತ ನಿಮಗೆ ಧನಲಾಭ, ಅನುಗ್ರಹ, ಅನುಕೂಲ ಎಲ್ಲವೂ ಮಾಡಿಕೊಡುವಂಥ ಅದ್ಭುತ ಮಂತ್ರ. ಮಂತ್ರ ಅಂದರೆ ಏನಪ್ಪ ಅಂದರೆ, ಓಂ ಅನ್ನುವಂಥ ಶಬ್ದದಿಂದ ಶುರುವಾಗಿರ್ತಕ್ಕಂಥ ಒಂದು ಅದ್ಭುತ ಎನರ್ಜಿ. ಅದನ್ನು ನಾವು ಸರಳವಾಗಿ ತಿಳ್ಕೊಳ್ಳೋದಿದ್ರೆ ಮಂತ್ರ ಅಂಥೇಳಿ ಕರಿತೀವಿ. ಈ ಇಡೀ ಬ್ರಹ್ಮಾಂಡದಲ್ಲಿ ಪಂಚಭೂತಗಳು ಅಗ್ನಿ, ವಾಯು, ಜಲ, ಆಕಾಶ, ಪಂಚಭೂತಗಳಿಂದ ಆಗಿರುವಂತಹ ನಮ್ಮ ಈ ಒಂದು ದೇಹ ಕೊನೆಗೆ ಪಂಚಭೂತಗಳಲ್ಲೇ ವಿಲೀನ ಆಗುವಂಥದ್ದು. ಆ ಪಂಚಭೂತಗಳ ಜೊತೆಗೆ ವಿಶೇಷ ಶಕ್ತಿ ಇರುವಂತಹ ಒಂದು ಅದ್ಭುತ ವಿಚಾರ ಯಾವುದು ಅಂದರೆ ಮಂತ್ರಶಕ್ತಿ. ಈ ಮಂತ್ರಶಕ್ತಿ, ಮಂತ್ರಾಧೀನಂತು ದೈವತಃ ಅಂತೇಳಿ ಕರಿತೀವಿ. ಮಂತ್ರದ ಒಂದು ಶಕ್ತಿಯಿಂದ ದೇವರನ್ನೇ ಅಧೀನದಲ್ಲಿ ಇಟ್ಕೋಬೋದು ಅಂತಕ್ಕಂಥದ್ದಿದೆ. ಸೊ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಮಂತ್ರ. ಈಗ ಕೆಲವರು ಕೇಳ್ತಾರೆ, ಏನಪ್ಪ ನೀವು ಈ ಥರ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಈಗ ನೋಡಿ, ಯಾರಿಗಾದ್ರೂ ಒಬ್ಬರಿಗೆ ಪ್ರೀತಿಯಿಂದ, ತುಂಬ ಪ್ರೀತಿಯಿಂದ ನಾವು ಮಾತಾಡಿಸಿದಾಗ ನಾವು ಹೇಳ್ದಂಗೆಲ್ಲ ಅವ್ರು ಕೇಳಿಬಿಡ್ತಾರೆ. ಅದೇ ಬೈದಾಗ ಅವರು ನಮಗೆ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಆ ಪ್ರೀತಿಯಿಂದ ಮಾತಾಡುವಂಥ ಮಾತಿದೆಯಲ್ಲ, ಅದೇ ಮಂತ್ರ, ಅದೇ ಮಂತ್ರದಲ್ಲಿರುವ ಶಕ್ತಿ. ಆ ಒಂದು ಶಕ್ತಿ ಬಂದಿರತಕ್ಕಂಥದ್ದು ಪಂಚಭೂತಗಳಿಗೆ ಒಡೆಯನಾಗಿರ್ತಕ್ಕಂಥ ಪರಮೇಶ್ವರನಿಂದ. ಆದ್ದರಿಂದ ಮಂತ್ರ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಮಂತ್ರ ಜೀವನದಲ್ಲಿ ಅಭಿವೃದ್ಧಿ ಮಾಡಿಕೊಡುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಮಾಡಿಕೊಡುತ್ತೆ, ಎಲ್ಲ ಕ್ಷೇತ್ರದಲ್ಲೂ ಒಂದು ಉನ್ನತಿಯನ್ನು ಕೊಡುತ್ತೆ, ಬಹಳ ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ವಿಶೇಷ ಒಂದು ಎನರ್ಜಿ ಇದೆ ಅಂತ ಹೇಳಿದರೆ ಅದು ಮಂತ್ರದಲ್ಲಿದೆ. ಸೊ ಈ ಒಂದು ಮಂತ್ರ 3-4 ಥರದ ವಿಧಾನದಲ್ಲಿ ಇದೆ. ಸಾಮಾನ್ಯವಾಗಿ ನಾವು ಹೇಳುವಂತಹ ಒಂದು ಮಂತ್ರಗಳು ಶ್ಲೋಕದ ಮಂತ್ರಗಳಿರ್ಬೋದು, ಅಥವಾ ಸ್ತುತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಗಳಿರ್ಬೋದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಈ ಅಥರ್ವಣ 4 ವೇದಗಳಲ್ಲಿ ಬರುವಂಥ ಶ್ಲೋಕ ಮಂತ್ರಗಳು ಕೂಡ ಇದೆ. ಆದರೆ ಮೂಲ ಮಂತ್ರ ಅಂತ ಹೇಳಿ ನಾವು ಏನು ಕರಿತೀವಲ್ಲ, ಅದು ಮೂಲದಲ್ಲಿ ಇರುವಂಥದ್ದು, ತುಂಬ ಸೋರ್ಸ್, ತುಂಬ ಡೀಪಾಗಿರುವಂಥದ್ದು. ಆ ಮಂತ್ರದಲ್ಲಿ ವಿಶೇಷ ಶಕ್ತಿಗಳಿದೆ. ಸೊ ಅಂತಹ ಮಂತ್ರ ನಾವು ಕರೆಕ್ಟಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಒಂದು ಚಕ್ರವನ್ನು ನಾವು ಬರ್ಕೊಂಡು, ಆ ಚಕ್ರದ ಮಧ್ಯದಲ್ಲಿ ದೇವರನ್ನ ಇಟ್ಟು, ನಾವು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಗಳಾಗಲಿ, ನಮ್ಮ ಕೈಯಲ್ಲಿರುವಂತಹ ವಸ್ತುಗಳಾಗಲಿ, ತುಂಬ ಎನರ್ಜೆಟಿಕ್ ಆಗಿರ್ತಕ್ಕಂಥ ವಸ್ತುಗಳನ್ನ ಇಟ್ಕೊಂಡು ಮಂತ್ರವನ್ನು ಹೇಳ್ತಾ 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 ಆ ಚಕ್ರದ ಮಧ್ಯದಲ್ಲಿ ಹಾಕ್ತಾಯಿದ್ರೆ ಅಲ್ಲಿಂದ ನಮಗೆ ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಕ್ರಿಯೇಟ್ ಆಗಿರೋದು ಎನರ್ಜಿ ಇದೆಯಲ್ಲ, ಅದು ನಮಗೆ ಕೊನೆಯ ತನಕ, ನಮ್ಮ ಉಸಿರಿರೋ ತನಕ ನಮ್ಮನ್ನು ಕಾಪಾಡುತ್ತೆ. ಅದನ್ನೇ ಮಂತ್ರಶಕ್ತಿ ಅಂಥೇಳಿ ಕರೆಯೋದು. ಅಂತಹ ಒಂದು ಶಕ್ತಿ ಆ ಭಗವಂತನಿಂದ ಕೆಲವು ಸಿದ್ಧಿಪುರುಷರಿಗೆ ಕೊಟ್ಟಿರ್ತಾರೆ. ಅಂತಹ ಸಿದ್ಧಿಪುರುಷರ ಶಿಷ್ಯಂದಿರು ಯಾರಿರ್ತಾರೋ ಅವರೆಲ್ಲರೂ ಕೂಡ ಆ ಸಿದ್ಧಿಪುರುಷರ ಜೊತೆ ಕನೆಕ್ಟ್ ಆಗಿ ಅವರಿಂದ ಪಡ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಕೊಡುವಂಥದ್ದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಇವತ್ತಿನ ದಿವಸ ನಾನು ಸಿದ್ಧಿ ಉಪದೇಶ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೀನಿ. ನಿಮಗೇನಾದರೂ ಆಸಕ್ತಿ ಇದ್ದರೆ ಈ ಮಂತ್ರದ ಮತ್ತು ಈ ಮಂತ್ರ ಯಾವ ರೀತಿಯಲ್ಲಿ ನೀವು ಸಿದ್ಧಿಸ್ಕೋಬೇಕು, ಏನೆಲ್ಲ ಕ್ರಮಗಳಿದೆ ಅಂತಕ್ಕಂಥ ವಿಚಾರವನ್ನು ಖಂಡಿತ ಬಂದು ನಮ್ಮಲ್ಲಿ ತಿಳ್ಕೊಳ್ಳಿ. ಈ ಒಂದು ಮಂತ್ರ ಸಾಕು, ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡುತ್ತೆ.
ವಿವಾಹ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಕೆಲಸದಲ್ಲಿ ಅಡಚಣೆಗಳು ಆಗಿರ್ಬೋದು, ಅಥವಾ ಯಾರನ್ನಾದರೂ ಆಕರ್ಷಣೆ ಇರ್ಬೋದು, ಎಲ್ಲ ಕೆಲಸಗಳನ್ನು ಮಾಡುವಂತಹ ಅದ್ಭುತ ಮಂತ್ರ. ಧನಾಕರ್ಷಣೆ ಅಂತ ಹೇಳ್ತೀವಿ ನಾವು, ದುಡ್ಡನ್ನು ಆಕರ್ಷಣೆ ಮಾಡುವಂಥ ಮಂತ್ರ. ಇಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಸಿದ್ಧಿ ನಾವು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇಬ್ಬರು ಬಂದು ತೊಗೊಂಡೋಗಿದ್ದಾರೆ. ನಿಮಗೆ ಈ ಒಂದು ಮಂತ್ರದ ಉಪಯೋಗ ಬೇಕು, ಮಂತ್ರವನ್ನು ಸಿದ್ಧಿ ಮಾಡ್ಕೋಬೇಕು ಅನ್ನೋದಾದರೆ ಖಂಡಿತ ಬಂದು ಈ ಒಂದು ದೀಕ್ಷೆಯನ್ನು ತಗೋಬೋದು. ಈ ದೀಕ್ಷೆ ತಗೋಬೇಕಾದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ಯಾವತ್ತು ಬರಬೇಕು, ಹೇಗೆ ಬರಬೇಕು, ಏನೆಲ್ಲ ತೊಗೊಂಬರಬೇಕು ಅಂತಕ್ಕಂಥ ವಿಚಾರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಮಂತ್ರಕ್ಕೆ ಒಂದು ಯಜ್ಞ ಬೇಕಾಗತ್ತೆ, ಹೋಮ ಬೇಕಾಗತ್ತೆ. ಆ ಹೋಮದ ವ್ಯವಸ್ಥೆಯೂ ಕೂಡ ನಾವು ಮಾಡಿಕೊಂಡು ಈ ಒಂದು ಮಂತ್ರ ದೀಕ್ಷೆಯನ್ನು ಕೊಡ್ತೀವಿ. ಮತ್ತು ಮುಂದಿನ ತಿಂಗಳು ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಪ್ರಶ್ನಾಶಾಸ್ತ್ರ, ತಾಂತ್ರಿಕ ವಿದ್ಯೆ, ಸಿದ್ಧಿವಿದ್ಯೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ಗಳು ಕೂಡ ಇದೆ. ಅದಕ್ಕೂ ಕೂಡ ನೀವು ಸೇರ್ಕೋಬೋದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಬೆಳೆಸ್ಕೊಳ್ತಾ ಹೋಗಿ. ನಾರ್ಮಲಾಗಿ ನಾವು ಕೆಲಸ ಮಾಡೋದು ಇದ್ದೇ ಇರುತ್ತೆ. ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ, ಅನುಕೂಲ ಎಲ್ಲ ಆಗಬೇಕು ಅಂದರೆ ಆ ದೇವರ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಬೇಕಾಗುತ್ತೆ. ಇಂತಹ ವಿಚಾರಗಳು ನಿಮ್ಗೆ ಬೇಕಂತ ಹೇಳಿದರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದಿನ ವಿಡಿಯೋ ಇನ್ನೂ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಇರುತ್ತೆ. ಈ ಒಂದು ಚಾನಲನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾಯಿರಿ. ನಮಸ್ಕಾರ.